ನಾನು MLC ರವಿಕುಮಾರ್ ಅವ್ರ ಬಿಹೇವಿಯರ್ ನೋಡ್ತಿದ್ರೆ, ನಾನು ಬಯಾಲಜಿ ಟೀಚರ್ ಆಗಿ MLC ರವಿಕುಮಾರ್ ಅವ್ರಿಗೆ ನಾಯಿಗೆ ಬರುವ 3 ಕಾಯಿಲೆಗಳಿಗೆ ಬಂದಿದೆ ಅಂತ ನನಗೆ ಅನಿಸ್ತಿದೆ. ಮೊದಲನೇ ಕಾಯಿಲೆ ಹೆಸರು ಕ್ಯಾನೈನ್ ಡಿಸ್ಟೆಂಪರ್ ಅಂತ, ಅಂದರೆ ಸುಮ್ಮನೆ ಬೊಗಳೋದು, ಅದು ರವಿಕುಮಾರ್ ಅವ್ರಿಗೆ ಆ ಕಾಯಿಲೆ ಬಂದಿದೆ. ಎರಡನೇ ಕಾಯಿಲೆ ರವಿಕುಮಾರ್ ಅವ್ರಿಗೆ ಬಂದಿರೋದು ರೇಬೀಸ್ ಕಾಯಿಲೆ. ರೇಬೀಸ್ ಸಿಂಪ್ಟಮ್ ಏನು ಗೊತ್ತಾ? ಮೆಂಟಲ್ ಕನ್ಫ್ಯೂಷನ್, ಸುಮ್ಮನೆ ಕೋಪ ಮಾಡ್ಕೊಳ್ಳೋದು. ಸೊ ರೇಬೀಸು ರವಿಕುಮಾರ್ ಅವ್ರಿಗೆ ಬಂದಿದೆ ಅಂತ. ಮೂರನೇದು ಪಾರ್ವೋ ವೈರಸ್ ಅಂತ, ಇದು ನಾಯಿಗೆ ಬರೋ ಕಾಯಿಲೆ. ಇದ್ರ ವಿಶೇಷತೆ ಏನು ಗೊತ್ತಾ? ಒಂದು ನಾಯಿ ಇನ್ನೊಂದು ನಾಯಿಗೆ ವೈರಸ್ನ ಹರಡುತ್ತೆ. ಮೋಸ್ಟ್ಲಿ ನಮ್ಮ ರವಿಕುಮಾರ್ ಅವರು ಈ ವೈರಸ್ನ ಎಲ್ಲೋ ಛಲವಾದಿ ಅಣ್ಣನಿಗೂ ಹಬ್ಬಿಸ್ಬಿಟ್ಟಿದ್ದಾರೆ ಅಂತ ನನ್ನ ಬಾಧೆ. ಇನ್ನು ವಿಧಾನ ಪರಿಷತ್ತಲ್ಲಿ ಇವ್ರು ಯಾರ್ಯಾರಿಗೆ ವೈರಸ್ ಹಬ್ಬಿಸ್ತಾರೋ ನನಗೆ ಗೊತ್ತಿಲ್ಲ. ನಾನು ಯಾಕೆ 3 ಕಾಯಿಲೆಗಳು ರವಿಕುಮಾರ್ ಅವ್ರಿಗೆ ಬಂದಿದೆ ಅಂತ ಹೇಳ್ತಿದ್ದೀನಿ ಅಂದರೆ, 3 ಬಿಟ್ಟವ್ರಿಗೆ 3 ಕಾಯಿಲೆನೇ ಬರೋದು. MLC ರವಿಕುಮಾರ್ ಅಣ್ಣ ಅವರೇ ಹೀಗಂತ ಜನ ಅಲ್ಲೆಲ್ಲೋ ಮಾತಾಡ್ತಿದ್ರು. ನಾನು ಹೇಳಿದೆ, ನೋಡಪ್ಪ MLC ಅವರು ರವಿಕುಮಾರ್ ಅವರು ಅವ್ರು ಮಾತಾಡ್ದಂಗೆ ನಾವು ಮಾತಾಡೋದು ಸರಿ ಇಲ್ಲ. ನಾವು ರವಿಕುಮಾರ್ ಅವ್ರನ್ನ ಕೋತಿ ನಾಯಿ ಅನ್ನೋದೆಲ್ಲ ನಮ್ಮ ಸಂಪ್ರದಾಯ ಅಲ್ಲ. ನಾನು ಅವ್ರಿಗೆ ಬುದ್ಧಿ ಹೇಳಿದೆ, ಹಿಂಗೆಲ್ಲ ಮಾತಾಡಬಾರ್ದು. ಸೊ ನಾನು ಅಂದಿದ್ದಲ್ಲ, ಅವ್ರು ಯಾರೋ ಅಂತ ಇದ್ರು, ರವಿಕುಮಾರ್ ಅವ್ರ ನಾಯಿ, ರವಿಕುಮಾರ್ ಅವ್ರ ಕೋತಿ, ರವಿಕುಮಾರ್ ಅವ್ರಿಗೆ ರೇಬೀಸ್ ಬಂದಿದೆ ಅಂತಿದ್ರು. ನಾನು ಹೇಳಿದೆ, ಹಂಗೆ MLCನೆಲ್ಲ ನಾವು ಮಾತಾಡಬಾರ್ದು, ನಾವು ಗೌರವ ಕೊಡಬೇಕು ಅಂತ. ನಾನು ರವಿ ಅಣ್ಣನಿಗೆ ಗೌರವದಿಂದ, ಅಣ್ಣ 3 ಬಿಟ್ಟಿರೋ ರವಿ ಅಣ್ಣ, ಆ 3 ಕಾಯಿಲೆನ ವಾಸಿ ಮಾಡ್ಕೋಣ. BJP ಅವ್ರಿಗೆ ಕೇಳಕ್ಕೆ ಬಯಸ್ತೀನಿ, ಕಾರಣವೇ ಇಲ್ಲದೆ ಬೊಗಳುವ ನಾಯಿಯನ್ನು ವಿಧಾನ ಪರಿಷತ್ತಿಗೆ ಹೇಗೆ ಕಳಿಸಿಕೊಟ್ಟರಿ ಎಂದು ಜನ ಕೇಳ್ತಿದ್ದಾರೆ, ಅದಕ್ಕೆ ಉತ್ತರ ಹೇಳಿ ಅಂತ ಬಯಸ್ತೀನಿ.